ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಳ್ಳಾರಿಲಿ ಯಾವುದಾದ್ರು ಒಂದು ಪಾರ್ಕ್ ಇದೆ ಅಂದರೆ ರಾಜ್ಕುಮಾರ್ ಪಾರ್ಕು. ಪರವಾಗಿಲ್ಲ, ಒಂದು ಸ್ವಲ್ಪ ನೋಡೋಕೆ ಅಷ್ಟಿಷ್ಟು ಚೆನ್ನಾಗಿದೆ ಅಂದರೂ ಕೂಡ ಕಳೆದ ಒಂದು 10 ವರ್ಷಗಳು ನೋಡ್ತಾ ಇದ್ದೀವಿ, ಅಷ್ಟೇ ಇದೆ, ಡೆವಲಪ್ಮೆಂಟ್ ಅಂತೂ ಆಗಿಲ್ಲ. ಇನ್ನು ಪಾರ್ಕಿಗೆ ಎಂಟ್ರಿ ಕೊಟ್ಟ ಮೇಲೆ ರಾಜ್ಕುಮಾರ್ ಸರ್ ನೋಡ್ಬೋದು. ರಾಜ್ಕುಮಾರ್ ಅವರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ, ನಿಂತ್ಕೊಂಡು ನಮಸ್ಕಾರ ಬೇರೆ ಮಾಡ್ತಾ ಇದ್ದಾರೆ. ಅವ್ರ ಸಿಗ್ನೇಚರ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ. ಪಕ್ಕದಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋ ಬೇರೆ ಇತ್ತು. ಇನ್ನು ಈ ಪಾರ್ಕಿಗೆ ಎಂಟ್ರಿ ಕೊಟ್ಟಾಗ ಎಂಟ್ರಿ ಫೀಸ್ ಬಂದುಬಿಟ್ಟು 15 ರೂಪಾಯಿ ಪರ್ ಪರ್ಸನ್, ಅಂದರೆ ಇಬ್ಬರು ಸೇರಿ 30 ರೂಪಾಯಿ ತಗೊಂಡಿದ್ರು. ನಾವು ಫ್ಯಾಮಿಲಿ ಜೊತೆ ಹೋಗಿದ್ವಿ. ನೀರಿದೆ, ಬಟ್ ಫುಲ್ ಇತ್ತು ಲಾಸ್ಟ್ ಟೈಮ್ ಹೋದಾಗ. ಈಗ ಮಾತ್ರ ಸ್ವಲ್ಪ ಕಡಿಮೆನೇ ಇತ್ತು ನೀರು, ಅಷ್ಟೇನು ಚೆನ್ನಾಗಿದ್ದಿಲ್ಲ. ಲಾಸ್ಟ್ ಟೈಮ್ ಹೋದಾಗ ಬೋಟ್ ಇತ್ತು, ಪಕ್ಷಿಗಳಿದ್ದು, ಆಮೇಲೆ ಚೆನ್ನಾಗಿ ಜನ ಕೂಡ ಜಾಸ್ತಿ ಸ್ವಲ್ಪ ಕ್ರೌಡ್ ಇತ್ತು. ಬಟ್ ಈ ಸಲ ಹೋದಾಗ ಮಾತ್ರ ನಾವು ಹೋಗಿದ್ದು ಈವ್ನಿಂಗ್ ಟೈಮಲ್ಲಿ. ಇನ್ನು ನಮ್ಮ ಮಿಸ್ಸಸ್ ಅಂತೂ ಸೆಲ್ಫಿ ವಿಡಿಯೋ ಮಾಡ್ತಾಯಿದ್ಲು ಮಗಂದು. ಬಟ್ ಅವ್ನು ಮಾತ್ರ ಹೇಳಂದ್ರೆ ಪ್ರತಿಯೊಂದಕ್ಕೂ ಬಾಯ್ ಅಂತ ಹೇಳ್ತಾನೆ. ಹೇಳಂದ್ರೆ ಆಯಕ್ಕೂ ಬಾಯ್ಗೂ ಸಂಬಂಧನೇ ಇಲ್ಲ ಆ ರೀತಿಗೆಲ್ಲ ಮಾತಾಡ್ತಾ ಇರ್ತಾನೆ, ಹೇಳ್ತಾ ಇರ್ತಾನೆ. ಖಂಡಿತವಾಗ್ಲೂ ಒಂದು ಸ್ವಲ್ಪ ಸ್ಪೇಷನ್ಸ್ ಫೇಸ್ ಸಿಗ್ತೈತೆ ಅಷ್ಟೇ. ಬಟ್ ನೀರಿನ ಸ್ವಲ್ಪ ಚೆನ್ನಾಗಿದ್ದು, ಬೋಟೆಲ್ಲ ಇದ್ದು. ಒಳಗಡೆ ಮೇನ್ ಆಗಿ ಏನನ್ನ ಸ್ನ್ಯಾಕ್ಸ್ ಆಗಿರ್ಬೋದು, ಏನನ್ನ ತಿನ್ನೋಕ್ಕೆ ಸಿಗೋಣ ಅಂದರೆ ಏನೂ ಇಲ್ಲ ಗುರು. ಆ ನೀರು ಬಿಟ್ಟರೆ ಬೇರೆ ಏನೂ ಕಾಣಲ್ಲ ರಾಜ್ಕುಮಾರ್ ಪಾರ್ಕಲ್ಲಿ. ರಾಜ್ಕುಮಾರ್ ಬಿಟ್ಟರೆ ಬೇರೆ ಏನು ಕಾಣಲ್ಲ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ. ಇನ್ನು ಅದಾದಮೇಲೆ ಹೋಗ್ತಾ ಇದ್ವಿ ನೀರ ಹತ್ರ. ನನ್ನ ಮಗ ಅಭಿ ಅಲ್ಲಿ ಹೋಗೋಣ ಅಂತ ಅಳ್ತಾ ಇದ್ದ, ಹಠಂಬಾರ ಮಾಡ್ತಾಯಿದ್ರೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಬಟ್ ನನಗನ್ಸಿದಂತ ತುಂಬ ಬೇಜಾರಾಯಿತು. ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಏನಾದರೂ ಚೇಂಜಸ್ ಮಾಡಿರ್ತಾರೆ ಆವಾಗೂ ಇವಾಗೆ ಅಂತ. ಬಟ್ ಏನು ಚೇಂಜಸ್ ಮಾಡಿಲ್ಲ ಗುರು, ಹಾಗೇನೇ ಇತ್ತು. ಇನ್ನು ನೀರ ಹತ್ರ ಹೋದಾಗಂತೂ ಅದರಲ್ಲಿ ಇದಕ್ಕಿಂತ ಮುಂಚೆ ಮೀನು ಬೇರೆ ಇರ್ತಾಯಿತ್ತು, ಅಂದರೆ ಕಾಣ್ತಾ ಇತ್ತು ಕೊನೆ ದಡೆಯಲ್ಲಿ ಬಂದಾಗ. ಬಟ್ ಈಗ ಏನು ಇದ್ದಿಲ್ಲ, ಸ್ವಲ್ಪ ನೀರು ಕೂಡ ತುಂಬಾ ಕಡಿಮೆ ಆಗಿತ್ತು. ಆ ಹೊಂಡ ಅದು ಮಾತ್ರ ಕಾಣ್ತಾ ಇತ್ತು. ನೋಡ್ತಿರ್ಬೋದು, ಎಲ್ಲ ಸೆಟಪ್ ಮಾಡಿದ್ದಾರೆ ಹಳೇದೇ. ಹೊಸಾಗಿ ಏನು ರಿಕ್ವೈರ್ಮೆಂಟ್ ಆಗಿರ್ಬೋದು, ಏನು ಡೆವಲಪ್ಮೆಂಟ್ ಆಗಿರ್ಬೋದು ಅಷ್ಟೇನು ಕಾಣ್ತಾ ಇರಲಿಲ್ಲ. ಬಟ್ ನಾನೇನೋ ಮಾತಾಡ್ತಾ ಇದ್ರೆ ಅಭಿ ಮಾತ್ರ ಎಂಜಾಯ್ ಮಾಡ್ತಾಯಿದ್ದೆ ಅಂತ ಹೇಳ್ಬೋದು. ನೋಡ್ತಿರ್ಬೋದು, ಅಭಿ ನೀರಲ್ಲಿ ಬಗ್ಗೆ ಅದು ತಂಗಿ ನೋಡ್ತಾ ಇದ್ದಾನೆ, ಏನೋ ಇದೆಯಾ ಏನೋ ಇಲ್ಲ ಹಾಗೆ ಈಗ ಅಂತ. ಇನ್ನು ಕೊನೆಗೆ ನೋಡಿದ್ದಾಯಿತು, ವಾಪಸ್ ಕೂಡ ಬಂದೇ ಬಿಟ್ವಿ. ಅಲ್ಲಿ ಏನು ಗುರು ಇರೋದು ಅಂತ. ಸರಿ, ಆ ಕಡೆ ಸೈಡ್ ಹೋಗೋಣ ಪಾರ್ಕಲ್ಲಿ, ಇನ್ನು ಏನಾದರೂ ಹೊಸದಾಗಿ ಏನಾದರೂ ಮಾಡಿದಾರ ಅಂತೆಲ್ಲ ಹೋದಾಗಂದ್ರು ಆ ಗಿಡ ಮರ ರೋಡು ಬಿಟ್ಟರೆ ಐ ಲವ್ ಬಳ್ಳಾರಿ ಅಂತ ಬೇರೆ ಇತ್ತು. ಅಭಿ ಬೇರೆ ಗಲಾಟೆ ಮಾಡ್ತಾಯಿದ್ದ ಆ ಟೈಮಲ್ಲಿ. ಖಂಡಿತವಾಗ್ಲೂ ಅದೊಂದು ಸ್ವಲ್ಪ ಇಷ್ಟ ಆಯಿತು. ಅಂದರೆ ಒಂದು ಭೂಮಿ ಥರ ಇದು ಮಾಡಿ ಅದಾದಮೇಲೆ ಎಂಟ್ರೆಸ್ ಮಾಡಿ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಸ್ವಲ್ಪ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ, ಪರವಾಗಿಲ್ಲ. ಇನ್ನು ಅದಾದಮೇಲೆ ಆ ಸೈಡ್ ಹೋಗ್ಬೇಕಾದ್ರೆ ಅಲ್ಲೆಲ್ಲ ಸ್ವಲ್ಪ ಕುತ್ಕೊಳಕ್ಕಾಗಿದ್ದಾರೆ. ಬಟ್ ಇಲ್ಲೇನು ಗೊತ್ತಾ, ಅದೇ ನೀರು ಸುತ್ತಾನೆ ಇನ್ನೂ ಒಂದು ಸ್ವಲ್ಪ ಚಿಕ್ಕ ಮಕ್ಕಳಿಗೆ ಆಡೋ ರೀತಿ ಆಗಿರ್ಬೋದು, ಇನ್ನೂ ಸ್ವಲ್ಪ ಪಾರ್ಕು ಡೆವಲಪ್ಮೆಂಟ್ ಆಗಿರ್ಬೋದು, ಇಲ್ಲ ಕುತ್ಕೊಳಕ್ಕೆ ಸೀಟಾದ್ರೂ ಹಾಕ್ಬೇಕಾಗಿತ್ತು ಅಲ್ಲಿ ಕೆಳಗಡೆ. ಬಟ್ ಹುಲ್ಲೆಲ್ಲ ಬೆಳೆದಿದೆ, ಪಾರ್ಕ್ ಮಾತ್ರ ಬೆಳೆದಿದೆ. ಅಷ್ಟೇನು ಇಷ್ಟ ಆಗಲಿಲ್ಲ ಅಂತ ಹೇಳ್ಬೋದು ಖಂಡಿತವಾಗ್ಲೂ. ಇನ್ನು ನಾನು ಹೋದ್ಮೇಲೆ ಅವ್ನು ಸುಮ್ಮನೆ ಇರ್ತಾನ, ಅವ್ರು ಕೂಡ ಬಂದರು ಕೊನೆಗೆ, ಅಭಿ ಕೂಡ ಕೊನೆಗೆ ಬಂದ. ಇನ್ನು ಅದಾದಮೇಲೆ ಹಿಡ್ಕೊಳಕ್ಕೆ ಕಷ್ಟ ಆಗ್ತಾಯಿತ್ತು, ಓಡ್ತಾ ಇದ್ದ ಆ ಹುಲ್ಲಲ್ಲಿ ಅಭಿ. ಅದಾದಮೇಲೆ ರೋಡಲ್ಲಿ ಹೋಗ್ಬೇಕಾದ್ರೆ ಖಂಡಿತವಾಗ್ಲೂ ಅದೊಂದು ಕಾಣ್ತಾ ಇತ್ತು. ಸಿಂಪಲ್ಲಾಗಿ ರೋಡ್ ಬಿಟ್ಟರೆ ಬೇರೆ ಏನು ಕಾಣ್ತಿಲ್ಲ ಅಂತ ಹೇಳ್ಬೋದು ಖಂಡಿತವಾಗ್ಲೂ. ಮತ್ತು ನೀವು ಬಳ್ಳಾರಿಯರಾಗಿದ್ದರೆ ರಾಜ್ಕುಮಾರ್ ಪಾರ್ಕು ಯಾವ ರೀತಿ ನಿಮ್ಗೆ ಇಷ್ಟ ಆಗುತ್ತಾ ಇಷ್ಟ ಆಗಲ್ಲ ಅಂತ ಕಮೆಂಟ್ ಮಾಡಿ. ಮಕ್ಕಳಿಗೆ ಆಟ ಆಡೋಕ್ಕಂಥ ಸಾಮಾನೆಲ್ಲ ಮಾಡಿದ್ದಾರೆ, ಬಟ್ ಅದೇನು ಅಷ್ಟೇನು ಡೆವಲಪ್ಮೆಂಟ್ ಇಲ್ಲ, ಮರಳು ಇಲ್ಲ, ಕೆಳಗೆ ಪಾರ್ಕು ಇಲ್ಲ. ಅಲ್ಲಿ ಮಕ್ಕಳು ಆಡೋ ಸಾಮಾನು ಕೂಡ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿಲ್ಲ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ. ಸ್ವಲ್ಪ ಬೇಜಾರಾಯಿತು, ಬಟ್ ಏನು ಮಾಡೋದು ಗುರು ಅಂತಲೇ ಹೇಳ್ಬೋದು. ಇನ್ನು ಜಿಮ್ ಮಾಡೋಕ್ಕೆಲ್ಲ ಮಾಡಿದ್ದಾರೆ, ಅವುಗಳೆಲ್ಲ ಕಿತ್ಕೊಂಡು ಹೋಗಿದ್ದಾವೆ. ತುಂಬ ದಿನಗಳಾಯ್ತೇನೋ ಮೇಂಟೆನೆನ್ಸ್ ಮಾಡಿ ಅಂತಲೇ ಹೇಳ್ಬೋದು. ಬಟ್ ಅವ್ರಿಗೂ ಕೂಡ ಅಲ್ಲಿ ಮೇಂಟೆನೆನ್ಸ್ ಅಂದರೆ ಪಾರ್ಕಿಗೆ ಬರೋ ಜನ ಕಡಿಮೆ ಆಗಿರ್ಬೋದು, ಇನ್ಕಮ್ ಕಡಿಮೆ ಆಗಿರ್ಬೋದು, ಆ ರೀತಿ ಇತ್ತು. ದಯವಿಟ್ಟು ಬಳ್ಳಾರಿಯರಾಗಿದ್ದರೆ ಈ ಚಾನಲ್ನ ಮಿಸ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹೊಸದಾಗಿ ನ್ಯೂ ಬ್ಲಾಗ್ ಚಾನಲ್ ಶುರು ಮಾಡಿದ್ದೀವಿ. ಆದ ಕಾರಣ ನಮ್ಮ ಕನ್ನಡ ತಾಯಿ ಭುವನೇಶ್ವರಿ ಅಂದರೆ ದುರ್ಗಾದೇವಿ, ಬಳ್ಳಾರಿ ದುರ್ಗಮ್ಮ ಅಂತ ಗೊತ್ತಿರುತ್ತೆ, ಫೇಮಸ್ ದುರ್ಗಮ್ಮ ದೇವಿ ಅಲ್ಲಿ ಕಾಣ್ತಾ ಇದ್ಲ ಆ ಭೂಮಿ ಮೇಲೆ ಅಂತ ಹೇಳ್ಬೋದು. ಐ ಲವ್ ಬಳ್ಳಾರಿ ಹತ್ರ ಅಭಿ ಆಡ್ತಾ ಇದ್ದ. ಅಭಿ ಅಂತ ಸಖತ್ತಾಗಿ ಎಂಜಾಯ್ ಮಾಡ್ದ. ಅವನಿಗೋಸ್ಕರನೇ ಕರ್ಕೊಂಡು ಹೋಗಿದ್ದು, ಅಲ್ಲಿ ಅವನಿಗೋಸ್ಕರ ಹೋಗಿದ್ದು ಅಂತ ಹೇಳ್ಬೋದು. ನೋಡ್ಬೋದು ನೀವು ಬಳ್ಳಾರಿ ಹತ್ರ ಅಭಿ ಆಟ ಆಡ್ತಿರೋದು.